ಚನ್ನಪಟ್ಟಣ ತಾಲೂಕಿನ ಆಣಿಗೆರೆ, ಗೌಡಗೆರೆ, ಗುಡ್ಡೆ ಅವ್ವೇರಹಳ್ಳಿ, ತೆಂಕನಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ಕಾಮಗಾರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಊರಿನ ಗ್ರಾಮಸ್ಥರೊಂದಿಗೆ ಗುದ್ದಲಿ ಪೂಜೆ ಮಾಡಿದರು. ನಂತರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ವಿಶೇಷ ಸಭೆಯಲ್ಲಿ 32 ಗ್ರಾಮ ಪಂಚಾಯಿತಿಗಳ ಆಡಳಿತಾಧಿಕಾರಿಗಳು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿ ಮಾತನಾಡಿದ ಅವರು, ಬೇಸಿಗೆ ಕಾಲದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕುಡಿಯುವ ನೀರಿಗೆ ಕೊರತೆ ಉಂಟಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿ, ಮುಂದಿನ ಸಭೆಯ ಹೊತ್ತಿಗೆ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡಬೇಕು, ಇಲ್ಲದಿದ್ದರೆ ಮುಂದಿನ ಸಭೆಯಲ್ಲಿ ಸೂಕ್ತ ಕ್ರಮ ವಹಿಸುವುದಾಗಿ ಎಚ್ಚರಿಕೆ ನೀಡಿದರು. ಕಾಮಗಾರಿ ಪೂಜೆಯಲ್ಲಿ ವಿಶ್ವ ಪ್ರಸಿದ್ಧ ಶ್ರೀ ಗೌಡಗೆರೆ ಚಾಮುಂಡೇಶ್ವರಿ ಪುಣ್ಯಕ್ಷೇತ್ರದ ಧರ್ಮದರ್ಶಿ ಮಲ್ಲೇಶ್ ಗುರೂಜಿ ಹಾಗೂ ಇತರರು ಇದ್ದರು. ಸಭೆಯಲ್ಲಿ ತಹಸೀಲ್ದಾರ್ ಬಿಎನ್ ಗಿರೀಶ್, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಸಂದೀಪ್ ಹಾಗೂ ತಾಲೂಕಿನ ಪಂಚಾಯತ್ ಅಧಿಕಾರಿಗಳು ಇದ್ದರು. ನೀವೇ ನಿರ್ವಹಣೆ ಮಾಡ್ತಾ ಇದ್ದೀರಾ, ಆದರೆ ಗ್ರಾಮ ಪಂಚಾಯತಿಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲವನ್ನೂ ಕೂಡ ಚರಂಡಿ ಕ್ಲೀನ್ ಮಾಡೋದಾಗಲಿ ಸ್ವಚ್ಛವಾಗಿ ಇಟ್ಕೊಳ್ಳೋದಾಗಲಿ ನಾನು ಗಮನಿಸ್ತಾ ಇದ್ದಾರೆ. ಯಾವುದೇ ಎಲ್ಲೂ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇಲ್ಲ. ಬಹುಶಃ ನೀವೆಲ್ಲ ಪೆನ್ನು ಪುಸ್ತಕ ಪೇಪರ್ ಮಾಡಿಕೊಂಡು ಬಿಲ್ ಮಾಡಿಕೊಂಡು ಏನೇನು ಮಾಡಬೇಕು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ. ದಯವಿಟ್ಟು ನಾನೀಗ ಗ್ರಾಮ ಸಂದರ್ಶನ ಟೂರ್ ಮಾಡ್ತಾ ಇದ್ದೀನಿ. ಎಲ್ಲ ಯಾವ ಚರಂಡಿಗಳು ಕ್ಲೀನ್ ಇಲ್ಲ, ಮೋರಿ ಕ್ಲೀನ್ ಇಲ್ಲ. ಎಲ್ಲ ನಿಮ್ಮ ಜವಾಬ್ದಾರಿ ಇರಬೇಕಲ್ಲ. ನಾನಿವತ್ತು ಗೌಡಗೆರೆಗೆ ಹೋಗಿದ್ದೆ, ನೋಡಿದ್ರೆ ಊರು ಎಂಟ್ರಿ ಮಾಡಕ್ಕೆ ಅದು ಯಾರು ಕೊಡ್ತೇನೆ ಪಂಚಾಯತಿ ಯಾಕೆ ಕ್ಲೀನ್ ಮಾಡಿಸ್ತಲ್ಲ ಅಲ್ಲಿ ಏನು ಆಕ್ಷನ್ ಪ್ಲಾನ್ ಆಗೋದು. ನೀನು ಯಾರಿಗಾರ ಹೇಳಲ್ಲ ಕ್ಲೀನ್ ಮಾಡಿಸ್ಬೇಕಮ್ಮ ಚರಂಡಿನ, ಊರೊಳಗಡೆ ಹೋಗಲ್ಲ. ಕುಡಿ ನೀರು ಆಯ್ತು, ಏನ್ ಮಾಮೂಲಿ ಮಂದಿ ಏನು ಕೇಳ್ಕೊ ಬರ್ಬೇಡ್ರಿ. 50 ಫೈನಾನ್ಸ್ ಈಗ ಏನೇನು ಮಾಡ್ತಾ ಇದ್ದಾರೆ, ದುಡ್ಡು ಏನೇನು ತಗೋತಾ ಇದ್ದಾರೆ, ಜವಾಬ್ದಾರಿ ಯಾರ್ಯಾರು ಹಾಕ್ತೀರಾ, ಇವ್ರು ಇನ್ಚಾರ್ಜ್ ಯಾರು ಹಾಕಿದ್ರ ಅದನ್ನ ಹೇಳಿ ನಮ್ಗೆ ಸರಿ. ನನಗೆ ಗೊತ್ತಿಲ್ಲ ಏನೇ ಕ್ರಮ ಅಂತ, ನನಗೆ ಯಾವುದು ಫೋನ್ ಬರ್ಬೇಡ್ರಿ ಸರ್. ಈಗ 50 ಫೈನಾನ್ಸ್ ಅಲ್ಲಿ ಬೇರೆ ಯಾವುದಕ್ಕೂ ಖರ್ಚು ಮಾಡಿದೆ 100% ಕುಡಿಯೋ ನೀರಿಗೆ ಆಮೇಲೆ ತಾವು ಹೇಳ್ದಂಗೆ ಸ್ವಚ್ಛತೆ ಮಾಡಿಸಲಿಕ್ಕೆ 50 ಫೈನಾನ್ಸ್ 30% ಅಂದರೆ 1 ಲಕ್ಷ ರೂಪಾಯಿ 30,000 ರೂಪಾಯಿ ಸ್ವಚ್ಛತೆಗೆ ಯಾವುದೇ ರೀತಿಯಾದ ಬೇರೆ ಪರ್ಚೇಸ್ ನಿಮ್ಮ ಜವಾಬ್ದಾರಿ ದಿವಸ ಎಲ್ಲ ಕ್ಲಿಯರ್ ಆಗುತ್ತೆ. ಈಗಾಗಲೇ ಕೆಲವು PDOಸ್ಗೆ ನಾನು ತಮ್ಮ ಇನ್ಸ್ಪೆಕ್ಷನ್ ಮಾಡಿ ನೋಟಿಸ್ ಎಲ್ಲ ಇಶ್ಯೂ ಮಾಡಿದ್ದೀನಿ ಸರ್. ಇನ್ನು ಮುಂದೆ ಅದೇ ರೀತಿ ಮಾಡೋದಂತ ಡಿಪಾರ್ಟ್ಮೆಂಟ್ ಮಾಡಲಿಕ್ಕೆ CO ಸರ್ ನಾನು ಕಳಿಸ್ತೇನೆ. ಸಿಒದಲ್ಲಿ ಮೀಟಿಂಗ್ ಆಗುತ್ತೆ. ನಾನು ಕಂಪ್ಲೇಂಟ್ ಎಲ್ಲ ರೆಡಿ ಮಾಡ್ಕೊಂಡಲ್ಲಪ್ಪ, ಏನೇನು ಯಾವ್ಯಾವ ಪಂಚಾಯತಿಲಿ ಸರಿಯಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ, ಏನು ಕೆಲಸ ಮಾಡ್ತಾರೆ, ನಾನು ನಮಗೆ ಮೇಜರ್ ಆಗಿ BP ಹಳ್ಳಿ ಕಡೆ ಸಮಸ್ಯೆ ಆಗಿದೆ ಸರ್. ಒಂದೇ ಪ್ರದೇಶ 3 ಗ್ರಾಮಗಳಲ್ಲಿ ಸಮಸ್ಯೆ ಇದೆ. ಬಟ್ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ಹ್ಯಾಂಡ್ ಪಂಪು ಇಲ್ಲಲ್ಲ ಸರ್, ಅಂತ ಕಡೆಗೆ ಪಂಪು ಮೋಟರ್ ರಿಸೀವ್ ಮಾಡ್ತಾ ಇದ್ದಾರೆ ಸರ್. ಇನ್ನು ಮಿಕ್ಕಿದ್ದಕ್ಕೆ ನಾವೇನು ಮಾಡಿದ್ದೀವಿ, ಮುಂದೆ ಎಲ್ಲಿ ಟ್ರೈ ಆಗ್ಬೋದು ಪ್ರೈವೇಟ್ ಹೋಗೋದೆಲ್ಲ ಐಡೆಂಟಿಫೈ ಮಾಡಿದ್ದೀವಿ. ಅದೇ BBHD ರೂಟು ಡೇಂಜರ್ ಇದೆ. BBHDಯಿಂದ ಪಾಳ್ಯ ಮುಂದೆ ಹೂವಳ್ಳಿ ಇಲ್ಲ, ಹೂವಳ್ಳಿ ನಮಗೆ ಇಶ್ಯೂಸ್ ಇಲ್ಲ. ಹೂವಳ್ಳಿ ಸಿಂಗಾಲಿಪುರ ಇಲ್ಲ, ಮೆಣಸ್ಕಳ್ಳಿ